श्रीगुरुभ्यो नमः। हरिः ओम्। धृतराष्ट्र उवाच धर्मक्षेत्रे कुरुक्षेत्रे समवेतायुत्सवः मामकाः पाण्डवाश्चैव किमकुर्वत सञ्जय। श्रीभगवानुवाच इदं तु ते गुह्यतमं प्रवक्ष्याम्यनसूयवे ज्ञानं विज्ञानसहितं यज्ञात्वा मोक्षसे गृहात्। इदमुत्तमं प्रत्यक्षावगमं धर्म्यं सुसुखं कर्तुमव्ययम्। अश्वत्थानः पुरुषा धर्मस्यास्य परन्तप अप्राप्य मां निवर्तन्ते मृत्युसंसारवर्त्मनि। मया तदमिदं सर्वं जगदव्यक्तमूर्तिना मत्स्थानि सर्वभूतानि न चाहं तेष्वस्थितः। भूतभृन्न च भूतस्थो ममात्मा भूतभावनः यथाकाशस्थितो नित्यं वायुः सर्वत्र गो महान् तथा सर्वाणि भूतानि स्थानीत्युपधारय। सर्वभूतानि कौन्तेय प्रकृतिं यान्ति मामिकाः कल्पक्षये पुनस्तानि कल्पादौ विसृजाम्यहम्। प्रकृतिं स्वामवष्टभ्य विसृजामि पुनः पुनः भूतग्राममिमं कृत्स्नम् अवशं प्रकृतेर्वशात्। मयाध्यक्षेण प्रकृतिः सूयते सचराचरम् हेतुनानेन कौन्तेय जगद्विपरिवर्तते। अवजानन्ति मां मूढाः यतन्तश्च दृढो व्रताः अहमग्निरहं भूतम् ಅಷ್ಟಾಗಿತ್ತಲ್ವಾ? ते तं भुक्त्वा स्वर्गलोकं विशालम् क्षीणे पुण्ये मर्त्यलोकं विशन्ति। एवं त्रयी धर्ममनुप्रपन्नाः गतागतं कामकामा लभन्ते। ते तं भुक्त्वा स्वर्गलोकं विशालम्
ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ ಅಲ್ಲ, ಪ್ರಪನ್ನಾಹ ವಿಸರ್ಗಲೋಪ ಆಗಿದೆ ಅಷ್ಟೇ ಅಲ್ಲಿ. ಆಯ್ತಾ? ಪದಚ್ಛೇದ ಮಾಡುವಾಗ ಪ್ರಪನ್ನಾಹ ಅಂತ ಹೇಳ್ಬೇಕು. ಪ್ರಪನ್ನಾಹ ಅಂತ ಶಬ್ದ ಅದು. ಆಯ್ತಾ? ತೇ ತಂ ಭುಕ್ತ್ವಾ ಕೇಳಿಸ್ತಾ ಇಲ್ಲ ಗುರುಗಳೇ. ಒಂದೇ ನಿಮಿಷ ಹೇಳ್ತಾ ಇದ್ದೇನೆ. ಯಾವ್ದಾಯ್ತು? ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮಕಾಮಾಃ ಲಭಂತೆ. ते ते पुरुषाः कीदृशाः पुरुषाः? ये त्रैविद्याः ते पुरुषाः तं विशालं लोकं स्वर्गलोकं भुक्त्वा, ಸ್ವರ್ಗಲೋಕಂ ನಾಮ ಸ್ವರ್ಗಲೋಕ ಸುಖವನ್ನ ಭುಕ್ತ್ವಾ ಅನುಭವಿಸಿ, ವಿಶಾಲಂ ನಾಮ ವಿಪುಲಂ. ವಿಪುಲಷ್ಟಕ್ಕೆ ವಿಪುಲ ಅಂದ್ರೆ ಬಹಳ ಅಂತ ಅರ್ಥ. ಬಹಳವಾದ ಭೋಗವನ್ನ, ಆಯ್ತಾ? ದೇವ ಭೋಗವನ್ನ, ಬಹಳವಾದ ದೇವ ಭೋಗವನ್ನ ಅನುಭವಿಸಿ, ಆಯ್ತಾ? ಪುಣ್ಯೇ ಕ್ಷೀಣೆ ಸತಿ, ಆಯ್ತಾ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಆ ಪುಣ್ಯ ಕ್ಷೀಣಿಸಿದ ಮೇಲೆ ಮರ್ತ್ಯಲೋಕಂ, ಮರ್ತ್ಯಾಹ ನಾಮ ಮನುಷ್ಯಾಹ, ಮನುಷ್ಯ ಲೋಕವನ್ನ ವಿಶಂತಿ ಪ್ರವೇಶ ಮಾಡುತ್ತಾರೆ ಅಲ್ವಾ? ಸಹಜವಾಗಿ ಹೇಳ್ತೇವೆ ನಾವು, ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನೋಡ್ರಿ, ಗೀತಾ ವಾಕ್ಯ ಅದು. ಎಲ್ಲಾ ಕಡೆ ಬಳಸ್ತಾ ಇರುತ್ತೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಂ, ತ್ರಯೀ ಅಂದ್ರೆ ವೇದಗಳಿಗೆ ತ್ರಯೀ ಅಂತ ಕರೀತಾರೆ. ತ್ರಯೀ ಧರ್ಮಂ, ವೇದಗಳಲ್ಲಿ ಉಕ್ತವಾಗಿರ್ತಕ್ಕಂಥ ಧರ್ಮವನ್ನ ಅನುಪ್ರಪನ್ನಾಹ, ಅನುಷ್ಠಾನವಂತಸ್ಸಂತಹ, ಅನುಷ್ಠಾನ ಮಾಡುವವರಾಗಿ, ಕಾಮಕಾಮಾಹ, ಕಾಮಗಳು ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳು ಅಂತ ಅರ್ಥ, ಆಯ್ತಾ? ಆ ವಿಷಯಗಳನ್ನ ಕಾಮಾಹ, ಬಯಸುವವರಾಗಿ ಏನ್ ಮಾಡ್ತಾರೆ? ಗತಾಗತಂ ಲಭಂತೆ, ಸ್ವರ್ಗಕ್ಕೆ ಹೋಗೋದು ಮತ್ತೆ ಭೂಲೋಕಕ್ಕೆ ಬರೋದು, ಮತ್ತೆ ಇಲ್ಲಿ ಪುಣ್ಯ ಮಾಡೋದು, ಸ್ವರ್ಗಕ್ಕೆ ಹೋಗೋದು, ಮತ್ತೆ ಭೂಲೋಕಕ್ಕೆ ಬರೋದು. ಹೀಗೆ ಗತಾಗತ ಅಂದ್ರೆ ಗಮನಾಗಮನಗಳನ್ನ ಮಾಡ್ತಾ ಇರ್ತಾರೆ, ಆಯ್ತಾ? ಇದು ತ್ರೈವಿದ್ಯರಿಗೆ ಸಿಗುವ ಫಲ. ಇಲ್ಲಿಗೆ ಬರ್ತಾರೆ, ವೇದಗಳೆಲ್ಲ ಕರ್ಮವನ್ನೇ ಬೋಧನೆ ಮಾಡ್ತಾ ಇದೆ ಅಂತ ತಿಳಿದು ಕರ್ಮವನ್ನ ಮಾಡಿ, ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಆಮೇಲಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಅಲ್ಲಿ ಸ್ವರ್ಗದಲ್ಲಿ ಪುಣ್ಯ ತೀರಿತು ಅಂತಾದರೆ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಹೀಗೆ ಗತಾಗತಂ ಲಭಂತೆ, ಗಮನಾಗಮನಗಳನ್ನ ಇಲ್ಲ, ಯಾವ ಯೋನಿಯಲ್ಲಿ ಬರ್ತಾರೆ ಅಂತ ನಿಶ್ಚಯ ಇಲ್ಲ, ಆಯ್ತಾ? ಹಾಗಾಗಿ ಅದು ಯಾವ ಯೋನಿಯಲ್ಲಿ ಬೇಕಾದ್ರೂ ಭಗವಂತ ಅವರಿಗೆ ಜನ್ಮವನ್ನು ಕೊಡಬಹುದು. ಹಿಂದೆ ಒಂದ್ಸತಿ
ಬಂದಿತ್ತಲ್ಲ 10ನೇ ಅಧ್ಯಾಯದಲ್ಲೆಲ್ಲ ಬಂದಿತ್ತಲ್ಲ, ಇದು ನಾವು ಸರಿಯಾದ ಒಂದು ವೈಷ್ಣವರಾಗಿ ಕಾರ್ಯಲಿದ್ದೆ ಮತ್ತೆ ತಿರ್ಗಾ ಇದರಿಂದ ಮುಂದಕ್ಕೆ ಹೋಗುವಂತ ಮೇಲೆ ಮುಟ್ಟಿಸ್ತೀನಿ ಅಂತ ಅವ್ರು ಹೇಳ್ತಾರೆ. ಅಲ್ಲ ಹೇಳಿದಾನ ಹೌದು, ಆದ್ರೆ ಅದು ಪುಣ್ಯ ಎಲ್ಲ ಹಾಗಿರ್ಬೇಕು, ಅದು ಕರ್ಮಗಳು ಆಯ್ತಾ. ಅದೇ ರೀತಿ ಕರ್ಮಗಳಿದ್ರೆ ನಮ್ಮನ್ನ ಆ ರೀತಿ ಅದೇ ಜನ್ಮಗಳಲ್ಲಿ ಮುಂದುವರಿಸ್ತಾನೆ. ಏನಾದ್ರು ಮತ್ತೆ ವ್ಯತ್ಯಾಸಗಳಾಯ್ತು ಅಂದ್ರೆ ಮತ್ತೆ ಹೀನ ಯೋನಿಯಲ್ಲಿ ಹುಟ್ಟಿ ಮತ್ತೆ ಅದನ್ನ ಅನೇಕ ಜನ್ಮಗಳ ಕಳೆದು ಮತ್ತೆ ಇಂಥ ಶ್ರೇಷ್ಠ ಜನ್ಮವನ್ನು ಮತ್ತೆ ಪಡಿಬೇಕಾಗತ್ತೆ. ಹಾಗೆ ಇದಿಷ್ಟು ನಿನ್ನೆ ನೀವು ಕೇಳಿದ್ದಲ್ಲ, ಇದರಲ್ಲಿ ನೀವು ಕೇಳಿದ್ದ ತ್ರೈವಿದ್ಯರಷ್ಟೇ ಹೇಳಿದ. ಭಾಗವತರದಲ್ಲಿ ಅಂತ ಇಲ್ಲಿ 2 ಶ್ಲೋಕಗಳಲ್ಲಿ ತ್ರೈವಿದ್ಯರ ಫಲವನ್ನ ತಿಳಿಸ್ಕೊಡ್ತಾ ಇದ್ದಾನೆ. ತ್ರೈವಿದ್ಯರು ಮಾಡುವ ಯಾಗಕ್ಕೂ ಯಜ್ಞ ಭೋಕ್ತರು ಒಬ್ಬನೇ ಅಂತ ಆದ್ಮೇಲೆ ಯಜ್ಞದ ಫಲವೂ ಕೂಡ ಒಬ್ಬರೇ ಆಗ್ಬೇಕು. ತ್ರೈವಿದ್ಯರು ಮಾಡುವ ಯಾಗಕ್ಕೂ ಭಾಗವತರು ಮಾಡುವ ಯಾಗಕ್ಕೂ ಒಂದೇ ರೀತಿ ಇರಲಿ, ವ್ಯತ್ಯಾಸ ಯಾಕೆ? ಫಲದಲ್ಲಿ ವ್ಯತ್ಯಾಸ ಯಾಕೆ? ಫಲದಲ್ಲಿ ಫಲೆ ವ್ಯತ್ಯಾಸ ನ ಸ್ಯಾತ್, ಉಂಟಾಗಬಾರದಿತ್ತು ಅಂತ. ಅದಕ್ಕೆ ಇಲ್ಲ, ಮಾಡೋ ಕರ್ಮ ಇಬ್ರು ಒಂದೇ ಆದರೂ ಕೂಡ ಫಲದಲ್ಲಿ ವ್ಯತ್ಯಾಸ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದೆಲ್ಲ ಬೇರೆ ಬೇರೆ ಯೋಗ್ಯತೆ ಜೀವರಿಗೆ ಬರ್ತಾರೆ. ಹೌದು ಬರ್ಲೇಬೇಕು. ಡಿಫರೆನ್ಸ್ ಇದೆ ಇದಕ್ಕೆ. ಅಲ್ಲಿ ಇದಕ್ಕಿಂತ ಹೆಚ್ಚು ಭೋಗ ಆಯ್ತಾ. ಸ್ವರ್ಗಲೋಕದಲ್ಲಿ ಎಷ್ಟು ಭೋಗವೋ ಇದಕ್ಕಿಂತ ಹೆಚ್ಚಿನ ಭೋಗವನ್ನ ಅಲ್ಲ ಅನುಭವಿಸ್ತಾರೆ ಆ ಲೋಕ. ಬರ್ಲೇಬೇಕು, ಅಲ್ಲೂ ಕೂಡ ಸೇಮ್ ಇದೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಮತ್ತೆ ಎಷ್ಟು ಬೇಕಾದ್ರೂ ಸಾಧನೆ ಮಾಡ್ಲಿಕ್ಕೆ ಬರ್ಬೋದು ಮತ್ತೆ, ಆಯ್ತಾ. ಹೌದು, ಮತ್ತೆ ಇನ್ಯಾವ ಲೋಕಕ್ಕೆ ಹೋದ್ರು ಮತ್ತೆ ವಾಪಸ್ ಬರ್ಲೇಬೇಕು ನಾವು. ಆಯ್ತಾ. ಹಾಗಿದೆ. ಆ ದೃಷ್ಟಿಯಿಂದ ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಭಾಗವತರು ಮಾಡುವ ಕರ್ಮಕ್ಕೂ ವ್ಯತ್ಯಾಸ ಇದೆ. ಭಾಗವತರ ಫಲವನ್ನು ಮುಂದಿನ 2 ಶ್ಲೋಕದಲ್ಲಿ ಹೇಳ್ತಾನೆ, ಅವಾಗ ಇನ್ನೂ ಸ್ಪಷ್ಟ ಆಗತ್ತೆ. ಮೂಲಕ ಅರ್ಥ ಆಯ್ತಾ? ಗಮನಾಗಮನಗಳು ಅಂತ ಅರ್ಥ. ಗತಾಗತಂ ಅಂದ್ರೆ ಗತ ಅಂದ್ರೆ ಗಮನ, ಹೋಗುವಿಕೆ. ಆಗತ ಅಂದ್ರೆ ಬರುವಿಕೆ. ಕಾಮ ಮೊದಲನೇ ಕಾಮ ಶಬ್ದಕ್ಕೆ ವಿಷಯ ಪದಾರ್ಥಗಳು ಅಂತ ಅರ್ಥ. ವಿಷಯಗಳು ಆಯ್ತಾ, ಅವುಗಳನ್ನ ಕಾಮನೆ ಬಯಸೋದು ಅಂತ ಅರ್ಥ. ವಿಷಯ ಪದಾರ್ಥಗಳನ್ನ ಬಯಸಿ ಯಾಗ ಮಾಡೋದು, ಅದರ ಫಲ ಏನು? ಸ್ವರ್ಗ ಫಲ. ಅಲ್ಲಿ ಸ್ವರ್ಗಕ್ಕೆ ಹೋಗ್ತಾರೆ, ಪುಣ್ಯ ತೀರಿತು, ಮತ್ತೆ ಮರ್ತ್ಯಲೋಕಂ ವಿಶಂತಿ. ಲಭಂತೆ ಕೆ ಲಭಂತೆ ಅಲ್ಲಿ ವಿಶೇಷಣ ಅದು ಅಲ್ವಾ. ಕಾಮ ಕೇ ಲಭಂತೆ ಪುರುಷಾಹ, ಅದಕ್ಕೆ ತೇ ಕೇ ಆಯ್ತಾ. ಯಾರು ತ್ರೈವಿದ್ಯರೋ ತೇ ಗತಾಗತಂ ಲಭಂತೆ, ಗಮನಾಗಮನವನ್ನ ಹೊಂದುತ್ತಾರೆ. ಹೇಳೋಣ, ಮುಂದಕ್ಕೆ ಹೋಗೋಣ. ಇವಾಗ ಇದು ಬರೀ ಮೂಲದ ಅಭಿಪ್ರಾಯ ಹೇಳ್ತಾ ಇದ್ದೇನೆ. ಈ ಮೂಲದ ಅಭಿಪ್ರಾಯ ನೋಡೋಣ. ಪ್ರತಿಯೊಂದು ಪದಗಳಿಗೆ ಅರ್ಥ ನೋಡೋದು ಅಂತಾದ್ರೆ, ಏವಂ ತ್ರಯೀ ಧರ್ಮಂ ಅನುಪ್ರಪನ್ನ, ಹೀಗೆ ವೇದದಲ್ಲಿ ಮೇಲ್ನೋಟಕ್ಕೆ ತೋರುವ ಧರ್ಮವನ್ನ ಅನುಷ್ಠಾನ ಮಾಡುವವರು ಕಾಮಕಾಮಾಹ, ಆಯ್ತಾ. ಕಾಮಕಾಮಾಹ ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳನ್ನ ಬಯಸುವವರಾಗಿ ಗತಾಗತಂ ಲಭಂತೆ, ಸ್ವರ್ಗಕ್ಕೆ ಹೋಗುವಿಕೆ ಮತ್ತು ಬರುವಿಕೆಯನ್ನ ಹೊಂದುತ್ತಾರೆ. ಇಷ್ಟು ಮೂಲದ ಅಭಿಪ್ರಾಯ. ಸ್ವರ್ಗಕ್ಕೆ ಹೋಗೋದು ಬರೋದು ಇದನ್ನ ಅವ್ರು ಹೊಂದ್ತಾರೆ, ಈ ರೀತಿಯಾದ ಅವಸ್ಥೆಯನ್ನ ಅವ್ರು ಹೊಂದ್ತಾರೆ ಅಂತ. ಇಷ್ಟು ಮೂಲದ ಅಭಿಪ್ರಾಯವನ್ನು ತಿಳಿದು ಇದರಲ್ಲಿ ಬರತಕ್ಕಂಥ ವ್ಯಾಕರಣ ವಿಶೇಷಗಳು ಉಕ್ತ್ವ ಅನ್ನೋದು ನಿನ್ನೆ ನೋಡಿದ್ದೇವೆ ನಾವು. ಇದು ಕೂಡ ಭುಜ ಪರಿಪಾಲನಾಭ್ಯವಹಾರಯೋ ಆಧಾತುವಿನ ಕ್ತ್ವಾ ಪ್ರತ್ಯಯಾಂತವಾದ ಅವ್ಯಯ. ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ಮರ್ತ್ಯಾನಾಂ ಲೋಕಂ ಮರ್ತ್ಯಲೋಕಂ ವಿಶಂತಿ ವಿಷಪ್ರವೇಶನೆ ಲಟ್. ಏವಂ ತ್ರಯೀ ಧರ್ಮಂ ತ್ರಯ್ಯಾಹ ಧರ್ಮಃ ತ್ರಯೀ ಧರ್ಮಃ ತಂ
ಅನುಪ್ರಪನ್ನಾ. ಅನು ಪ್ರ ಎರಡು ಉಪಸರ್ಗ ಇದೆ. ಯಾವ ಧಾತು ಇರಬಹುದು? ಪದಗತವು ಅಂತ ಧಾತು. ಆಯ್ತಾ? ಅದರ ತಪ್ರತ್ಯಯಾಂತವಾದ ಶಬ್ದ ಅದು. ಗತಂಚ ಆಗತಂಚ ಗತಾಗತೆ. ಗತಾಗತಂ ಅಂತ ಮಾಡ್ಬೇಕು, ಅದಕ್ಕೆ ದ್ವಂದ್ವ ಸಮಾಸ ಮಾಡಬೇಕು. ಅದಕ್ಕೆ ಅದು ಬರುತ್ತೆ, ದ್ವಂದ್ವೈಕವದ್ಭಾವ ಬರುತ್ತೆ. ದ್ವಂದ್ವ ಸಮಾಸದಲ್ಲಿ ಏಕವದ್ಭಾವ ಬಂದು ಗತಂಚ ಆಗತಂಚ ಗತಾಗತೆ ಅಂತ ರೂಪ ಆಗಬೇಕಾಗಿತ್ತು. ಆದರೆ ಏಕವಚನ ಬಂದು ಗತಾಗತಂ ಅಂತ ರೂಪ ಆಗುತ್ತೆ. ಅದನ್ನೇ ದ್ವಂದ್ವೈಕವದ್ಭಾವ ಅಂತ ಕರೀತಾರೆ. ಹಾ, ಕಾಮ ಕಾಮ ಹಾ ಅಂತ ಮಾಡ್ಬೇಕು. ಲಭಂತೆ. ಲಭಂತೆ ಅನ್ನೋದು ಯಾವ ಧಾತು? ಡು ಲಭಶ್ ಪ್ರಾಪ್ತೌ. ಡು ಲಭಶ್ ಪ್ರಾಪ್ತೌ ಆ ಧಾತುವಿನ ಆತ್ಮನೇ ಪದದ ಲಟ್ಲಕಾರದ ಪ್ರಥಮ ಪುರುಷ ಏಕವಚನದಲ್ಲಿ ಲಭಂತೆ ಅಂತ ರೂಪ ಆಗತ್ತೆ. ಆಯ್ತಾ? ಸರಿ. ಬಹುವಚನ. ಲಭತೆ ಲಭೇತೆ ಲಭಂತೆ. ವಿವೃತ್ತಿ ನೋಡೋಣ ಇವಾಗ. ಕಿಂಚ ತೇ ಸ್ವರ್ಗಕಾಮೇನ ಅನ್ಯದೇವತಾಯಾಜಿನಃ ತಂ ವಿಶಾಲಂ ವಿಪುಲಂ ಸ್ವರ್ಗಸುಖಂ ಭುಕ್ತ್ವಾ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ನಾಮ ಭೂಲೋಕಂ ಭುಕ್ತಾವಶಿಷ್ಟ ಪುಣ್ಯಯುಕ್ತಾಃ ಸಂತಃ ವಿಶಂತಿ. ಇಷ್ಟೇ ಅಲ್ಲ, ಆಯ್ತಾ? ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಷ್ಟೇ ಅಲ್ಲ, ಅಷ್ಟೇ ಅಲ್ಲದೇನೆ ತೇ ತ್ರೈವಿದ್ಯಾಃ ಸ್ವರ್ಗಕಾಮೇನ, ಸ್ವರ್ಗವನ್ನ ಬಯಸಿ ಅಂತ ಅರ್ಥ. ಸ್ವರ್ಗವನ್ನ ಬಯಸಿ ಅನ್ಯದೇವತಾಯಾಜಿನಃ, ಭಗವಂತನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಕುರಿತು ಯಾಗವನ್ನ ಮಾಡ್ತಕ್ಕಂಥವರು, ತಂ ವಿಶಾಲಂ ನಾಮ ವಿಪುಲಂ ಸ್ವರ್ಗ ಸುಖಂ ಭುಕ್ತ್ವಾ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ಬಹಳವಾದ ಸುಖವನ್ನ ತಾವು ಅನುಭವಿಸಿ, ಕ್ಷೀಣೆ ಪುಣ್ಯೇ ಸತಿ, ಪುಣ್ಯವು ಕ್ಷೀಣವಾಗುತ್ತಿರಲು. ಮತ್ತೆ ನೋಡಿ ಅಲ್ಲಿ ಅನ್ವಯ ಹಿಂದೆ ಮುಂದೆ ಮಾಡಿಕೊಳ್ಬೇಕು ಅಷ್ಟೇ ನಾವು. ಆಯ್ತಾ? ಕ್ಷೀಣೆ ಭುಕ್ತ್ವಾ ಕ್ಷೀಣೆ ಪುಣ್ಯೇ ಅಂದ್ರೆ ಪುಣ್ಯೇ ಕ್ಷೀಣೆ ಸತಿ ಅಂತ ಅರ್ಥ. ಮರ್ತ್ಯಲೋಕಂ ನಾಮ ಭೂಲೋಕಂ ಭುಕ್ತಾವಶಿಷ್ಟ ಪುಣ್ಯಯುಕ್ತಾ. ನೋಡಿ, ಅದಕ್ಕೆ ಪುಣ್ಯವು ಕ್ಷೀಣಿಸುತ್ತಿರಲು ಅಂತ ಹೇಳಿದ್ರು. ಶಬ್ದ ಗಮನಿಸ್ಬೇಕು ಕಟ್ಟಿಯವರು. ಪುಣ್ಯವು ಕ್ಷೀಣಿಸುತ್ತಿರಲು ಹೊರತು ನಾಶವಾಗುತ್ತಿರಲು ಅಲ್ಲ. ಹಾ, ಆಯ್ತಾ? ಸ್ವರ್ಗಕ್ಕೆ ಹೋಗಿ ಎಷ್ಟು ಬೇಕೋ ಅಷ್ಟೋ, ಆಯ್ತಾ? ಸ್ಟೋರೇಜ್ ಒಂದಿಷ್ಟಿರುತ್ತಲ್ಲ, ಡೆಡ್ ಸ್ಟೋರೇಜ್ ಅಂತ ಕರೀತಾರಲ್ಲ ಒಂದಿಷ್ಟು, ಅಲ್ವಾ? ಅದೇ ಉಪಯೋಗಕ್ಕೆ ಬರ್ತಕ್ಕಂಥ ನೀರು ಒಂದಿಷ್ಟು, ಅದಕ್ಕಿಂತ ಕೆಳಗೆ ಹೋಯ್ತು ಅಂದ್ರೆ ನೀರಿರುತ್ತೆ, ಉಪಯೋಗ ಬರೋದಿಲ್ಲ. ಪುಣ್ಯ ಇರುತ್ತೆ ಅವರಲ್ಲಿ, ಸ್ವರ್ಗದಲ್ಲಿರೋ ಅಷ್ಟು ಪುಣ್ಯ ಅಲ್ಲ. ಅದಕ್ಕೆ ಭುಕ್ತಾವಶಿಷ್ಟ ಪುಣ್ಯಯುಕ್ತ ಸಂತಹ. ಆಯ್ತಾ? ಎಷ್ಟು ಸ್ವರ್ಗ ಸುಖ ಬೇಕೋ ಅಷ್ಟು ಸ್ವರ್ಗ ಸುಖವನ್ನ ಅನುಭವಿಸಿ ಅವಶಿಷ್ಟ ಉಳಿದ ಪುಣ್ಯಯುಕ್ತರಾಗಿ ಮರ್ತ್ಯಲೋಕಂ ವಿಶಂತಿ. ತದಾಹ ಸೂತ್ರೇ. ಏನಿದಕ್ಕೆ ಪ್ರಮಾಣ ಏನು? ಯಾಕೆ ಮಾತು ಹೇಳಿದ್ರು ರಾಯರು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಸೂತ್ರವನ್ನ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾರೆ ವ್ಯಾಸರು. ಬ್ರಹ್ಮಸೂತ್ರಗಳಲ್ಲಿ ಇದನ್ನ ಹೇಳಿದರು. ಕೃತಾತ್ಯಯೇನು ಶಯವಾನ್ ದೃಷ್ಟ ಸ್ಮೃತಿಭ್ಯಾಂ ಓಂ ಅಂತ ಒಂದು ಸೂತ್ರ. ಆಯ್ತಾ? ಕೃತ ಅತ್ಯಯೇ, ಆಯ್ತಾ? ಮಾಡಿದ ಪುಣ್ಯ ಕ್ಷೀಣಿಸುತ್ತಿರಲು. ಆಯ್ತಾ? ಅನುಶಯವಾನ್ ದೃಷ್ಟ ಸ್ಮೃತಿಭ್ಯಾಂ ಅಂತ ಒಂದು ಸೂತ್ರ. ಆಯ್ತಾ? ಆ ಸೂತ್ರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸೂತ್ರ ಪ್ರಸ್ಥಾನ ಬೇಕು. ಕೃತಾತ್ಯ ಓಂ ಕೃತಾತ್ಯೇನು ಶಯವಾನ್ ದೃಷ್ಟ ಸ್ಮೃತಿಭ್ಯಾಂ ಓಂ ಅಂತ. ಕೃತಾತ್ಯಯೇ ಮಾಡಿದ ಕರ್ಮ ಅದು ಕ್ಷಯ, ಅದು ಸ್ವರ್ಗಾದಿಗಳಲ್ಲಾಗತ್ತೆ. ಅದು ಹೇಗೆ? ಮಾಡಿದ ಕರ್ಮ ಸ್ವರ್ಗದಲ್ಲಿ ಕ್ಷಯ ಆಗೋದು ಹೇಗೆ? ಭೋಗದ ಮೂಲಕ. ಹೌದಾ ಇಲ್ಲ? ಯಾವುದೇ ಕರ್ಮ ಇರಲಿ, ಪಾಪದ ಕರ್ಮವೂ ಅಷ್ಟೇ, ಪುಣ್ಯ ಕರ್ಮವೂ ಅಷ್ಟೇ, ಅದು ಕ್ಷಯ ಆಗೋದು ಭೋಗದಿಂದಲೇ. ಪಾಪ ನಾಶ ಆಗುತ್ತೆ, ಸುಮ್ಮನೆ ನಾಶ ಆಗುತ್ತಾ? ಪಾಪದ ಫಲವನ್ನು ನೀನು ಅನುಭವಿಸಬೇಕು, ಆಗ ಪಾಪ ಕ್ಷಯ ಆಯ್ತು.
ಹಾಗೆ ಪುಣ್ಯಕ್ಷಯ ಆಗಬೇಕು ಅಂತಾದರೆ ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ ನಂತರ ಅದು ಭೋಗದಿಂದಾಗಿ ಎಲ್ಲ ಕ್ಷಯ ಆದ ಮೇಲೆ ಭೋಗದಿಂದ ಹೆಂಗೆ ಕ್ಷಯ ಆಗ್ತದೆ? ಅಲ್ವಾ, ಚೆನ್ನಾಗಿ ದುಃಖ ಪಟ್ರೆ ದುಃಖನೂ ಭೋಗ ಅಂತಾನೆ ಹೇಳೋದು. ಅಲ್ವಾ. ಸುಖ ದುಃಖಗಳ ಅನುಭವ ಜೀವನಿಗೆ ಬರುತ್ತೋ ಇಲ್ಲೋ. ದೈಹಿಕವಾದ ದುಃಖ ಇರಬಹುದು, ಮಾನಸಿಕವಾದ ದುಃಖ ಇರಬಹುದು, ಆಯ್ತಾ. ಇವೆಲ್ಲವೂ ಕೂಡ ಅನುಭವವೇ. ಹಾಗಾಗಿ ದುಃಖದ ಅನುಭವ ಅದು ಪಾಪವೇ ದುಃಖದ ಅನುಭವಕ್ಕೆ ಕಾರಣ. ಸುಖದ ಅನುಭವಕ್ಕೆ ಕಾರಣ ಪುಣ್ಯ ಪಾಪಗಳಿಂದಾಗಿ ಸುಖ ದುಃಖಗಳ ಅನುಭವವನ್ನ ಜೀವ ತಾನು ಪಡಿತಾನೆ. ಆಯ್ತು. ಅದಾದ ಮೇಲೆ ಸೂತ್ರಾರ್ಥ ಹೇಳ್ತಾ ಇದ್ದೇನೆ. ಪುನಃ ಅನುಶಯವಾನ್, ಎಲ್ಲ ಭೋಗ ಮಾಡಿದ ನಂತರ ಉಳಿದ ಕರ್ಮಗಳ ಜೊತೆಗೆ ಭೂಮಿಯನ್ನ ತಾನು ಪ್ರವೇಶವನ್ನ ಮಾಡುತ್ತಾನೆ, ಭೂಲೋಕಕ್ಕೆ ಮತ್ತೆ ತಾನು ಬರ್ತಾನೆ. ಏನಪ್ಪಾ ಈ ವಿಷಯದಲ್ಲಿ ಪ್ರಮಾಣ ಅಂದ್ರೆ ದೃಷ್ಟ ಸ್ಮೃತಿಭ್ಯಾಮ್ ಅಂತ ಹೇಳಿದ್ರು. ಆಯ್ತಾ. ಶ್ರುತಿ ಮತ್ತು ಸ್ಮೃತಿ ಎರಡು. ದೃಷ್ಟ ಅಂದ್ರೆ ಹಾಗೆ, ಶ್ರುತಿ ಅಂತ ಅರ್ಥ. ಆಯ್ತಾ. ದೃಷ್ಟ ಸ್ಮೃತಿಭ್ಯಾಮ್, ಆಯ್ತಾ. ಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷ ಶ್ರುತಿ ಇರೋದ್ರಿಂದ ಅಂತ ಅರ್ಥ. ಆಯ್ತಾ. ಏನದು? ಕೆಳಗಡೆ ನಮಗೆ ಆಚಾರ್ಯ ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಶ್ರುತಿ ಮತ್ತು ಸ್ಮೃತಿ ಎರಡನ್ನೂ ಕೊಡ್ತಾರೆ. ತತಃ ಶೇಷೇಣೇವಂ ಲೋಕಮಾಯಾತಿ. ನೋಡಿ, ತತಃ ಶೇಷೇಣ ಇಮಂ ಲೋಕಂ. ಶೇಷೇಣ ಅಂದ್ರೆ ಏನು? ಉಳಿದದ್ದರಿಂದ ಅಂತ ಅರ್ಥ. ಉಳಿದ ಪುಣ್ಯದಿಂದ ಕೂಡಿಕೊಂಡು ಇಮಂ ಲೋಕಂ ಆಯಾತಿ, ಈ ಭೂಲೋಕವನ್ನು ಕುರಿತು ಬರ್ತಾನೆ. ಇದು ಶ್ರುತಿ ವಾಕ್ಯ. ಇದು ಶ್ರೀಮದಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ ಶ್ರುತಿ. ಆಯ್ತಾ. ಆ ಶ್ರುತಿ ಹೇಳ್ತಾ ಇದೆ, ಅಲ್ಲಿ ಭೋಗವನ್ನ ಅನುಭವಿಸಿ ಉಳಿದ ಪುಣ್ಯದಿಂದ ಕೂಡಿಕೊಂಡು ಈ ಲೋಕವನ್ನ ತಾನು ಬರ್ತಾನೆ. ಪುನಃ ಕರ್ಮ ಕುರುತೆ. ಈ ಲೋಕಕ್ಕೆ ಬಂದ್ಮೇಲೆ ಸುಮ್ಮನೆ ಕೂಡ್ತಾನ, ಮತ್ತೆ ಕರ್ಮ ಮಾಡ್ತಾನೆ. ಕರ್ಮ ಮಾಡಿದ್ಮೇಲೆ ಪುನಃ ಆಗಚ್ಚತಿ. ಇತಿ ಶ್ರುತೇ, ಇದು ಶ್ರುತಿ. ಇದಕ್ಕನುಗುಣವಾಗಿ ಸ್ಮೃತಿ ವಾಕ್ಯವೂ ಉಂಟು. ಭುಕ್ತ ಶೇಷಾನುಶಯವಾನ್ ಇಮಾಂ ಪ್ರಾಪ್ಯ ಭುವಂ ಪುನಃ ಕರ್ಮ ಕೃತ್ವಾ ಪುನರ್ಗಚ್ಚೇತ್ ಪುನರಾಯಾತಿ ನಿತ್ಯಶಃ. ಭುಕ್ತ ಶೇಷಾನುಶಯವಾನ್, ಅಲ್ಲಿ ಭೋಗ ಮಾಡಿ ಉಳಿದ ಪುಣ್ಯದಿಂದ ಕೂಡಿಕೊಂಡು ಇಮಾಂ ಪ್ರಾಪ್ಯ. ಇಲ್ಲಿ ಇಮಾಂ ಅಂತ ಬಂತು. ಇಲ್ಲಿ ಇಮಾಂ ಅಂದ್ರೆ ಏನ್ ತಗೊಳ್ತೀರಿ? ಇಮಾಂ ಭುವಂ ಪ್ರಾಪ್ಯ. ಅಲ್ಲಿ ಇಮಂ ಲೋಕಂ ಪ್ರಾಪ್ಯ ಅಂತ ಶ್ರುತಿ ಇದೆ. ಅಲ್ಲಿ ಲೋಕಮಿಮಂ, ಲೋಕ ಶಬ್ದ. ಆಯ್ತಾ. ಅದು ಲೋಕಃ ಪುಲ್ಲಿಂಗ. ಇಲ್ಲಿ ಇಮಾಂ ಅಂತ ಸ್ಮೃತಿ ವಾಕ್ಯ ಇದೆ. ಹಾಗಾದ್ರೆ ಅಲ್ಲಿ ಏನ್ ತಗೊಳ್ಬೇಕು? ಅಲ್ಲೂ ಅದು ಭೂ ಶಬ್ದ. ಉಕಾರ ಅಂತ ಸ್ತ್ರೀಲಿಂಗ, ಭೂ ಶಬ್ದ. ಇಮಾಂ ಭುವಂ ಪ್ರಾಪ್ಯ, ಈ ಭೂಲೋಕವನ್ನ ಹೊಂದಿ, ಆಯ್ತಾ. ಆಮೇಲೆ ಪುನಃ ಕರ್ಮ ಕೃತ್ವ ಪುನಃ ಗಚ್ಚೇತ್ ಪುನರಾಯಾತಿ, ಮತ್ತೆ ಹೋಗ್ತಾನೆ ಸ್ವರ್ಗಕ್ಕೆ, ಮತ್ತೆ ಅಲ್ಲಿಂದ ವಾಪಸ್ ಬರ್ತಾನೆ. ಇದು ಯಾವಾಗಲೂ ಹೀಗೆ ನಡೀತಾ ಇರುತ್ತೆ. ಸೈಕಲ್ಲು ಅಂತ ಅರ್ಥ. ಚಕ್ರ ತಿರುಗುತ್ತಾ ಇರುತ್ತೆ. ಹೀಗೆ ಶ್ರೀಮದಾಚಾರ್ಯರು ಅಲ್ಲಿ ಒಂದು ಮಾತನ್ನ ಏನು ಹೇಳಿದ್ರೋ ಅದನ್ನ ಇಲ್ಲಿ ದೃಷ್ಟಾಂತವಾಗಿ ಕೊಡ್ತಾ ಇದ್ದಾರೆ. ಉಳಿಸಿಕೊಂಡವನಾಗಿ. ಹೌದು. ಅಲ್ಲ, ಮುಂದೆ ಇದೆಯಲ್ಲ ಶಬ್ದ, ಆಗಚ್ಚತಿ ಪುನರಾಗಚ್ಚತಿ. ಆಗಚ್ಚತಿ ಯಾವುದು? ಹೌದು. ಕೃತಾರ್ಥ್ಯೇ ಅನುಶಯವಾನ್. ಸೂತ್ರಾರ್ಥ ಕೇಳ್ತಾ ಇದ್ದೀರಲ್ಲ ನೀವು. ಸೂತ್ರದಲ್ಲಿ ಇಷ್ಟೇ ಅಭಿಪ್ರಾಯ. ಆಯ್ತಾ. ಕೃತಾರ್ಥ್ಯೇ, ಮಾಡಿದ ಕರ್ಮ ಅದು ಕ್ಷಯ ಆದಮೇಲೆ ಸ್ವರ್ಗಾದಿಗಳಲ್ಲಿ ಅವನೇನ್ ಮಾಡ್ತಾನೆ? ಪುನಃ ಅನುಶಯವಾನ್. ಹಾಗೆ ಭೋಗಿಸಿದ ನಂತರ ಉಳಿದ ಕರ್ಮಗಳ ಜೊತೆ ಕೂಡಿಕೊಂಡು, ಅಷ್ಟೇ ಅರ್ಥ. ಉಳಿದ ಕರ್ಮಗಳ ಜೊತೆ ಕೂಡಿಕೊಂಡು ಭೂಲೋಕಕ್ಕೆ ಬರ್ತಾನೆ. ಇದಕ್ಕೇನು ಪ್ರಮಾಣ? ದೃಷ್ಟ ಸ್ಮೃತಿಜ್ಞ. ಸ್ಮೃತಿಗಳೇ ಅದಕ್ಕೆ ಪ್ರಮಾಣ. ಅಲ್ಲಿ ಸೂತ್ರದಲ್ಲಿರತಕ್ಕಂತಹ ಅನುಶಯ ಶಬ್ದಕ್ಕೆ ಕರ್ಮ ಅಂತ ಅರ್ಥ. ಅನುಶಯವಾನ್, ಅನುಶಯ ಶಬ್ದಕ್ಕೆ ಕರ್ಮ ಅಂತ ಅರ್ಥ. ಅನುಶಯವಾನ್ ಅಂದ್ರೆ ಕರ್ಮ ಉಳ್ಳವನಾಗಿ.
ಅನ್ನೋ ಅರ್ಥ ಸೂತ್ರದಲ್ಲೇ ಸ್ಪಷ್ಟ ಆಗತ್ತೆ. ಅದಕ್ಕನುಗುಣವಾಗಿ ಶ್ರುತಿ ಸ್ಮೃತಿಗಳನ್ನ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ಅದಕ್ಕೆ ಉದಾಹರಣೆಯನ್ನ ಕೊಟ್ರು. ಹೀಗೆ ತದಾಹ ಸೂತ್ರೇ ಇದೇ ವಿಷಯವನ್ನೇ ವೇದವ್ಯಾಸರು ಸೂತ್ರದಲ್ಲಿ ಹೇಳಿದ್ದಾರೆ. ಕೃತಾತ್ಯಯೇ ಅನುಶಯವಾನ್ ದೃಷ್ಟಸ್ಮೃತಿಭ್ಯಾಂ ಓಂ ಅಂತ. ಪುನಃ ಪುನರಪಿ ಏವಂ ತ್ರಯೀ ಧರ್ಮಂ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬಂದು ಆಯ್ತಾ, ಪುನರಪಿ ಏವಂ ತ್ರಯೀ ಧರ್ಮಂ ನಾಮ ವೇದೋಕ್ತಂ ಧರ್ಮಂ ಅನುಪ್ರಪನ್ನಾಃ ಅಂದ್ರೆ ಏನರ್ಥ? ಅನುತಿಷ್ಠಂತಹ, ಅನುತಿಷ್ಠಂತಸ್ಸಂತಹ, ವೇದದಲ್ಲಿ ಉಕ್ತವಾದ ಧರ್ಮಗಳನ್ನು ಅನುಷ್ಠಾನಕ್ಕೆ ತಂದವನಾಗಿ, ಕಾಮಕಾಮಾಃ ಭೋಗೇಚ್ಛವಃ, ಆಯ್ತಾ, ಭೋಗದಲ್ಲಿ ಆಸಕ್ತಿ ಉಳ್ಳವರಾಗಿ, ಗತಾಗತಂ, ಗತಾಗತಂ ಅಂತ ಹೇಗೆ ರೂಪ ಆಯಿತು? ಗತಂಚ ಆಗತಂಚ ಗತಾಗತೆ ಅಂತ ಆಗ್ಬೇಕಲ್ವಾ? ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣವು ಅಂತ ಆಗಬೇಕು. ಗತಾಗತಂ ಅಂತ ಏಕವಚನ ಹೇಗೆ ಬಂತು ಅಂದರೆ ಅದಕ್ಕೊಂದು ವ್ಯಾಕರಣ ಸೂತ್ರವನ್ನು ಹೇಳ್ತಾ ಇದ್ದಾರೆ. ದ್ವಂದ್ವ ಸಮಾಸ ಮಾಡಿದೆವು ಅಂತಾದರೆ ವಿಕಲ್ಪವಾಗಿ ಏಕವದ್ಭಾವ ಬಂದು ಗತಾಗತಂ ಅಂತ ರೂಪ ಆಗುತ್ತೆ. ಆಯ್ತಾ ಆಯ್ತಾ ದ್ವಂದ್ವೆ ಹೌದು ಹೌದು, ಎಲ್ಲಾ ಕಡೆಯಿಂದ ಇಲ್ಲ. ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣ ಅಂತ ಮಾಡೋದಿಲ್ಲ. ಹಾಗೆ ಗತೇನ, ಅದಕ್ಕೆ ಇನ್ನೊಂದು ರೀತಿ ಸಮಾಸವನ್ನು ಮಾಡಬಹುದು. ಗತೇನ ಸಹಿತಂ ಆಗತಂ ಇತಿವಾ, ಮಧ್ಯಮ ಪದಲೋಪಿ ಸಮಾಸ. ಆಯ್ತಾ, ಮಧ್ಯಮ ಪದಲೋಪಿ ಸಮಾಸವನ್ನು ಕೂಡ ಮಾಡಬಹುದು. ಗತೇನ ಸಹಿತಂ ಆಗತಂ, ಹೋಗುವಿಕೆಯ ಜೊತೆಗೆ ಬರುವಿಕೆಯನ್ನು ಅವನು ಹೊಂತಾನೆ, ಬರ್ತಾ ಇದ್ದಾನೆ ಅಂತ ಅರ್ಥ ಅಂತ. ಅದಕ್ಕೆ ಗತಾಗತಂ ಅನ್ನೋದು ಎರಡು ರೀತಿಯಾಗಿ ಕೂಡ ಸಮಾಸವನ್ನು ಮಾಡಬಹುದು. ಸ್ವರ್ಗ, ಅದರ ಅಭಿಪ್ರಾಯ ಏನು? ಸ್ವರ್ಗಂ ಪ್ರತಿ ಗಮನಂ ತತಃ ಮರ್ತ್ಯಲೋಕಂ ಪ್ರತಿ ಆಗಮನಂಚ ಲಭಂತೆ. ಸ್ಪಷ್ಟ ಆಯ್ತಾ ಇವಾಗ? ನ ಕದಾಪಿ ಅಪುನರಾವೃತ್ತಿಂ ಪ್ರಾಪ್ನುವಂತಿ ಇತ್ಯರ್ಥ. ಇದೇ ನೋಡ್ರಿ ಮುದ್ಸಿಂಹ ಅವರು, ತ್ರೈವಿದ್ಯರಿಗೆ ಫಲ ಏನಪ್ಪಾ ಅಂತ ಹೇಳಿದ್ರೆ ಕದಾಪಿ ಅಪುನರಾವೃತ್ತಿಂ ನ ಪ್ರಾಪ್ನುವಂತಿ. ಅಪುನರಾವೃತ್ತಿಂ, ಬಾರದೇ ಇರುವಿಕೆಯನ್ನ ಯಾವತ್ತೂ ಕೂಡ ಅವ್ರು ಹೊಂದೋದೇ ಇಲ್ಲ. ಇಲ್ಲಿಗೆ ಬಂದ್ರೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ಹೋದ್ರೆ ಮತ್ತೆ ಇಲ್ಲಿಗೆ ಬರ್ತಾರೆ. ಗತಾಗತಂ ಲಭಂತೆ ಏವ. ಅದೇ ಕದಾಪಿ ಅಪುನರಾವೃತ್ತಿಂ ನ ಪ್ರಾಪ್ನುವಂತಿ ಇತ್ಯರ್ಥ. ಪೂಜೆ ಮಾಡಿದರೆ ಅಪುನರಾವೃತ್ತಿ ಇಲ್ಲ ಅವರಿಗೆ, ಪುನರಾವೃತ್ತಿ ಉಂಟು ಅಂತ ಅರ್ಥ. ಪುನರಾವೃತ್ತಿ ಇಲ್ಲ ಅಂತಿಲ್ಲ. ಗೌ ನನ್ಯೌ ಸಾತಿಶಯಂ ಅರ್ಥಂಗಮಯತಃ ಅಂತ ಒಂದು ನಿಯಮ. ಎರಡು ನನಿ ಇದ್ರೆ ಅದು ಭಾವಾರ್ಥವನ್ನು ಕೊಟ್ಟು ಬಿಡುತ್ತೆ. ಇಲ್ಲಿ ಘಟ ಇಲ್ಲ ಅಂತಿಲ್ಲ, ಇಲ್ಲಿ ಘಟ ಇಲ್ಲ ಅಂದ್ರೆ ಏನು? ಇಲ್ಲ ಅಂತ ಅರ್ಥ. ಇಲ್ಲ ಅಂತಿಲ್ಲ ಅಂತ ಹೇಳಿದ್ರೆ ಎರಡು ನನಿ ಬಂತು, ಏನರ್ಥ? ಇದೆ ಅಂತ ಅರ್ಥ. ಅಭಾವಸ್ಯ ಅಭಾವಃ ಭಾವಃ ಅಂತ ಅರ್ಥ. ಯಾವಾಗ ಬೇಕಾದ್ರೆ ನೀವು ಯೂಸ್ ಮಾಡಬಹುದು. ನಾನು ಇಲ್ಲ ಅಂತಿಲ್ಲ ಹೇಳ್ಬಹುದು ಅಷ್ಟೇ, ಅದೊಂದು ಪ್ರಯೋಗ. ಅದು ಒಂದು ರೀತಿ ಪ್ರಯೋಗ. ನಾನಿಲ್ಲ ಅಂತಿಲ್ಲ, ನಾ ಇದ್ದೇನೆ ಅಂತ ಅರ್ಥ. ನಾನು ಹೋಗಲ್ಲ ಅಂತಿಲ್ಲ, ಹೋಗ್ತೇನೆ ಅಂತ ಅರ್ಥ. ಎರಡು ಅಭಾವ ಬರ್ತದೆ. ಅಭಾವಸ್ಯ ಅಭಾವಃ ಭಾವಃ ಅರ್ಥ. ಮೈನಸ್ ಇಂಟು ಮೈನಸ್ ಪ್ಲಸ್ ಇದ್ದ ಗುರುಗಳೇ. ಹೌದು, ಮೈನಸ್ ಇಂಟು ಏನೋ ಹೇಳ್ತಾರಲ್ಲ, ಪ್ಲಸ್. ಸರಿನಾ? ಇವಾಗ ಇಷ್ಟಕ್ಕೆಲ್ಲ ಅರ್ಥ ಆಯ್ತಾ? ಸರಿ. ಮರ್ತ್ಯಲೋಕಂ ಪ್ರತ್ಯಾಗಮನಂಚ ಲಭಂತೆ. ಇಲ್ಲೂ ವಿವರಣೆ ಅಂತ ಕೊಟ್ಟಿದ್ದಾರೆ. ನಾವೇನ್ ಶ್ರುತಿಗಳನ್ನ ಮತ್ತೆ ಸ್ಮೃತಿಗಳನ್ನ ನೋಡಿದ್ವಿ, ಭಾಷ್ಯದಲ್ಲಿ ಹೇಳಿದ್ದು ಅದನ್ನ ಈ ಪುಸ್ತಕದಲ್ಲೂ ಕೂಡ ಕೊಟ್ಟಿದ್ದಾರೆ, ವಿವರಣೆಯಲ್ಲಿದೆ. ಅದನ್ನು ಕೂಡ ಒಮ್ಮೆ ಓದ್ಕೋಬಹುದು. ಹೌದು, ಅದು ಅವರಲ್ಲಿ ಸಾಧನೆ ಅಲ್ಲೂ ಮಾಡ್ಕೊಳ್ತಾರೆ, ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ. ದೇವತೆಗಳಿಗೆ ಎರಡೂ ಕಡೆ ಅವಕಾಶ ಇದೆ. ಅಷ್ಟೇ, ನಮ್ದು ಬರೀ ಭೋಗ ಅಷ್ಟೇ. ಆಯ್ತಾ? ಅವ್ರ ಸಾಧನೆ ಅಲ್ಲೂ ಮಾಡ್ಕೊಳ್ಬಹುದು, ಇಲ್ಲೂ ಮಾಡ್ಕೊಳ್ಬಹುದು. ನಮಗೆ ಸಾಧನೆಗೆ ಈ ಭೂಮಿ ಮಾತ್ರ, ಭೂಲೋಕದಲ್ಲಿ ಮಾತ್ರ ನಮಗೆ ಸಾಧನೆ, ಮನುಷ್ಯರಿಗೆ ಇಲ್ಲ. ಯಾಕಂದ್ರೆ ಅವ್ರದೇ ಸ್ಥಾನ ಅಲ್ವಾ ಅದು. ಹಾಗಾದ್ರೆ ಸ್ವರ್ಗದಲ್ಲಿ ದೇವತೆಗಳೆಲ್ಲ ಕೆಳಗೆ ಬರ್ಬೇಕಾಗತ್ತ. ಹೌದು.
ಹೌದು, ಜಾತಾಪರೋಕ್ಷಿಗಳು ಅಂತ ಕರೀತಾರೆ. ಹಾಗಾಗಿ ಅವರೆಲ್ಲ ಸಾಧನೆ ಮಾಡ್ಕೊಳ್ತಾ ಇರ್ತಾರೆ. ಏನಾದ್ರೂ ಭಗವಂತನ ಆದೇಶಗಳೋ ಪ್ರಾರಬ್ಧಗಳೋ, ಅವ್ರಿಗೂ ಪ್ರಾರಬ್ಧ ಇದ್ದೇ ಇರುತ್ತೆ, ದೇವತೆಗಳಿಗೂ ಕೂಡ. ಅದನ್ನೆಲ್ಲ ಕಳ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾ ಇರ್ತಾರೆ. ಇಲ್ಲಿ ಬಂದ ಮೇಲೂ ಅವರವರ ಸಾಧನೆಗಳು ಬೇರೆ ಬೇರೆನೇ ಇದೆ ಆಯ್ತಾ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರ ಸಾಧನೆಗಳಲ್ಲೂ ಕೂಡ ವ್ಯತ್ಯಾಸಗಳಿರ್ತಾರೆ. ನಾವು ಮಾಡುವಂತೆಯೇ ಮಾಡುತ್ತಾರೆ ಇಲ್ಲ, ನಮಗಿಂತ ವಿಚಿತ್ರವಾದ ಸಾಧನೆಗಳು ಅವ್ರು ಮಾಡ್ತಾ ಇರ್ತಾರೆ. ನಮಗೆಲ್ಲ ಅದು ಬಹಳ ಈ ತರ ಸರಿನೇ ಅಲ್ಲ ಇವರದು ಅಂತ ಅನ್ಸ್ಬಿಡುತ್ತೆ ನಮ್ಗೆ ಕೆಲವೊಮ್ಮೆ. ದೇವತೆಗಳ ಲೆಕ್ಕಾಚಾರವೇ ಬೇರೆ. ಇದೆ ಅವ್ರದೆಲ್ಲ ಲೋಕಗಳಿದ್ದಾವೆ ಆಯ್ತಾ. ಅದ ಗಂಧರ್ವ ಲೋಕ ಇದೆ, ಕೆಂಪುರುಷರದ ಲೋಕ ಬೇರೆ ಆಯ್ತಾ, ಯಕ್ಷರದ್ದೇ ಲೋಕ ಬೇರೆ, ನಾಗಲೋಕ, ಈಗ ಬೇಕಾಷ್ಟು ಬೇರೆ ಬೇರೆ ಲೋಕಗಳೆಲ್ಲ ಇದಾವೆ. ಹೌದು, ಹೋಗುತ್ತೆ ಅಲ್ವಾ. ಅದಕ್ಕೀಗ ಅಷ್ಟೆ. ಈಗ ಸುಖಕ್ಕೆ ನೀವು ಎಲ್ಲೇ ಸುಖ ಅನುಭವಿಸಿದ್ರು ಕೂಡ ಸುಖಕ್ಕೆ ಕಾರಣ ಅದು ಪುಣ್ಯವೇ ಅಷ್ಟೇ. ಪುಣ್ಯ ಇದ್ರಷ್ಟೇ ನಮಗ್ ಸುಖ. ಈಗ ಏನಾದ್ರೂ 4 ತುತ್ತು ಅನ್ನ ಊಟ ಮಾಡ್ತಾ ಇದ್ದೇವೆ ಅಂದ್ರೆ ಅದ್ರ ಪುಣ್ಯ ವಿಶೇಷವೇ ಅದು. ದುಃಖ ಅನುಭವಿಸ್ತಾ ಇದ್ದೇವೆ ಅಂದ್ರೆ ಪಾಪ ವಿಶೇಷವೇ ಅದು, ಬೇರೆ ಏನ್ ಮಾತೇ ಇಲ್ಲ. ಅದಕ್ಕೆ ಪುಣ್ಯದಿಂದಾಗಿ ಸುಖ, ಪಾಪದಿಂದಾಗಿ ದುಃಖ. ಕಾರ್ಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಇರಲೇಬೇಕು. ಕಾರಣ ಇಲ್ಲದೆ ಕಾರ್ಯ ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣಿಲ್ದೆ ಮಡಕೆ ಆಗುತ್ತಾ? ಎಲ್ಲಾರ ಪ್ರಪಂಚದಲ್ಲಿ ಕಾರಣವಾದ ಮೃತ್ ಇಲ್ಲದೆ ಹೋದರೆ ಕಾರ್ಯವಾದ ಘಟ ಹುಟ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಕಾರಣ ಇಲ್ಲದೆ ಕಾರ್ಯ ಸರ್ವಥಾ ಇಲ್ಲ. ಅಷ್ಟೇ. ಪುಣ್ಯ ಪಾಪ ಸುಖ ದುಃಖಗಳೆಲ್ಲವೂ ಕೂಡ ಕಾರ್ಯ ಅದು. ಅದಕ್ಕೆ ಕಾರಣ ಪುಣ್ಯ ಪಾಪಗಳು. ಸುಖ ದುಃಖಗಳು ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಅಂದ್ರೆ ನಮಗೆ ಪುಣ್ಯ ಪಾಪಗಳು ಉಂಟು ಅಂತ ಅರ್ಥ. ಅದಕ್ಕೆ ಮೀಟರ್ ಓಡ್ತಾ ಇರುತ್ತೆ. ಕರೆಂಟ್ ಇಲ್ಕ ನಾವು ಖರ್ಚು ಮಾಡ್ತಾ ಇದ್ರೆ ಮೀಟರ್ ಓಡ್ತಾ ಇರುತ್ತೆ ಅಷ್ಟೇ. ನಾವಿಲ್ಲಿ ಅಕ್ಕಿ ಉಪಯೋಗಿಸ್ತಾ ಇದ್ದೇವೆ, ಮೂಟೆ ಖಾಲಿ ಆಗ್ತಾ ಇರುತ್ತೆ ಅಷ್ಟೇ. ಇಲ್ಲ ಅಂದ್ರೆ ಖಾಲಿಯಾಗಿ ಅದೇ ಪದರಕ್ಕೆ ಬೀಳುತ್ತೀವಿ ಹೊಟ್ಟೆ. ಇರಬೇಕು. ಅದಕ್ಕೆ ಹೇಳೋದು, ಅದಕ್ಕೆ ವೇದಾಂತ ಬರೀ ಓದೋದಲ್ಲ, ವೇದಾಂತವನ್ನು ನಮ್ಮ ಜೀವನಕ್ಕೆ ತಂದ್ಕೊಳ್ಬೇಕು. ಆಗ ನಮ್ಮ ಶಾಂತವಾಗಿರ್ತೀವಿ. ಇಲ್ಲದೆ ಹೋದ್ರೆ ಬಹಳ ಕಷ್ಟ. ಇದಕ್ಕೆಲ್ಲ ನಮ್ಗೆ ಉತ್ತರವೇ ಸಿಗೋದಿಲ್ಲ ಜೀವನದಲ್ಲಿ. ಕೆಲವೊಮ್ಮೆ ಆಪಾದನೆ ಮಾಡೋದಲ್ಲ. ಅಷ್ಟೇ. ಯಾರದಕ್ಕೆ ಸ್ಪಷ್ಟವಾಗಿ ಹೇಳ್ತಾರಲ್ಲ ವಾದರಾಜರು ಹೇಳುವಾಗ, ಸುಖಂ ಈಶೇಚ್ಛಯಾನ್ ನೃಣಾಂ ದುಃಖಂಚಾಪಿ ತದಿಚ್ಛಯ. ಜೀವರು ಅನುಭವಿಸುವ ಸುಖ ದುಃಖ ಎಲ್ಲವೂ ಭಗವಂತನ ಇಚ್ಛೆ. ಅವನ ಇಚ್ಛೆಗೆ ಅನುಗುಣವಾಗಿಯೇ ನಾವು ಅನುಭವಿಸ್ತೇವೆ. ಹಾಗಾದ್ರೆ ನಮ್ದೇನು ಪಾತ್ರ ಇಲ್ವೇ ಇದರಲ್ಲಿ? ಪಾತ್ರ ಉಂಟು. ಅವನು ಕೊಡೋ ಇಚ್ಛೆ, ಅವನ ಕೊಡೋ ಸುಖ ದುಃಖ ಅವೆಲ್ಲವೂ ಕೂಡ ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಕೊಡ್ತಾನೆ. ಇಷ್ಟ ರಹಸ್ಯ. ಅದನ್ನ ತಿಳ್ಕೊಂಡ್ಬಿಟ್ರೆ ನಾವು ಮತ್ತೊಬ್ಬರ ಮೇಲೆ ಆರೋಪಣೆ ಮಾಡೋದು ತಪ್ಪತ್ತು. ಎಲ್ಲ ಕೃಷ್ಣ ಗರುಡ ಪುರಾಣದಲ್ಲಿ ಬೇಕಾದಷ್ಟು ಹೇಳುತ್ತಾನೆ ಇವನ್ನೆಲ್ಲ. ಜೀವನಿಗೆ ಸತ್ತ ಮೇಲೆ ಬುದ್ಧಿ ಬರೋದು. ಅವಾಗ ಒಬ್ಬನೇ ಹೋಗ್ತಾ ಇರ್ತಾನೆ, ಆರೂ ಸಂಗಡ ಬಾಹೋರಿಲ್ಲ ಅಂತ ಹೇಳಿ ಒಬ್ಬನೇ ಹೋಗ್ತಾ ಇರ್ತಾನೆ ಜೀವ. ಆಗ ಪಶ್ಚಾತ್ತಾಪ ಪಡ್ತಾನೆ, ಅಯ್ಯೋ ಇಲ್ಲಿ ಇಷ್ಟು ದುಃಖ ಪಡ್ತಾ ಇದ್ದೇನೆ. ಬದುಕಿರುವಾಗ ನನ್ ಸುಖಕ್ಕೆ ನಾನೇ ಕಾರಣ, ನನ್ ದುಃಖಕ್ಕೆ ಮತ್ತೊಬ್ರು ಕಾರಣ, ಈಗ ಹೇಳ್ತಾ ಇರ್ತೇನೆ ನಾನು. ಅಲ್ಲಿ ಯಾರು ಕಾರಣ? ಅಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಯಮದೂತರು. ಅವಾಗ ಯಾರು ಕಾರಣ? ಅಲ್ಲಿ ಯಾರಿದ್ದಾರೆ? ಹೆಂಡತಿ ಇದ್ದಾಳ, ಮಕ್ಕಳಿದ್ದಾರ, ಅಥವಾ ಬಂಧು ಬಾಂಧವರಿದ್ದಾರೆ, ಯಾರು ಸ್ನೇಹಿತರಿದ್ದಾರೆ. ಎಲ್ಲಿಂದ ಬಂತು ನಿನಗೆ ದುಃಖ? ನೀನು ಮಾಡಿದಕ್ಕ ಪಾಪವೇ ನಿನ್ನ ದುಃಖಕ್ಕೆ ಕಾರಣ ಅನ್ನೋ ಸತ್ಯ ಆಗ ಅರಿವಾಗತ್ತೆ ಜೀವನಿಗೆ, ಯಥಾರ್ಥದ ಅರಿವು. ಆಗ ಪಶ್ಚಾತ್ತಾಪ ಪಡ್ತಾನೆ. ಕಾಲ ಮಿಂಚಿ ಹೋಗಿರುತ್ತೆ. ಅದಕ್ಕೆ ಅದನ್ನು ಮೊದಲೇ ಅರ್ಥ ಮಾಡ್ಕೊಳ್ರಿ ಅಂತ ಅಂತಾನೆ ಕೃಷ್ಣ ಪರಮಾತ್ಮ. ಅಷ್ಟ ಮೋಹ ಇದಿಷ್ಟು ತ್ರೈವಿದ್ಯರಿಗೂ ಭಾಗವತರು ಮಾಡತಕ್ಕ ತ್ರೈವಿದ್ಯರ ಕರ್ಮದ ಫಲ ಏನು ಅಂತ 2 ಶ್ಲೋಕದಲ್ಲಿ ತಿಳಿಸ್ಕೊಟ್ಟು 22ನೇ ಶ್ಲೋಕದಲ್ಲಿ ಭಾಗವತರ ಪುಣ್ಯ ಫಲ ಏನು, ಭಾಗವತರು ಮಾಡುವ ಅನುಷ್ಠಾನಕ್ಕೆ ಫಲ ಏನು ಅನ್ನೋದನ್ನು ಮುಂದಿನ 2 ಶ್ಲೋಕಗಳಲ್ಲಿ ತಿಳಿಸ್ಕೊಟ್ಟು
ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಾಃ ಚಿಂತಯಂತಃ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮಿ ಅಹಂ. ದೈವಿದ್ಯರು ಮಾಡುವ ಕರ್ಮಗಳಿಗೆ ಫಲವನ್ನ ಹೇಳಿ ಭಾಗವತರು ಮಾಡುವ ಕರ್ಮದ ಫಲವನ್ನ ಇಲ್ಲಿ ಕೃಷ್ಣ ಪರಮಾತ್ಮ ತಾನು ತಿಳಿಸ್ಕೊಡ್ತಾ ಇದ್ದಾನೆ. ಅನನ್ಯಾಹ ಎಂಬುದಾಗಿ. ಅನನ್ಯ ಯೇ ಜನಾಹ ಅನ್ವಯ ನೋಡ್ಕೊಳ್ರಿ. ಯೇ ಜನಾಹ ಅನನ್ಯಾಹ ಮಾಂ ಚಿಂತಯಂತಹ ಪರ್ಯುಪಾಸತೆ ಅಲ್ವಾ? ಯಾವ ಜನರು ಭಾಗವತರು ಅನನ್ಯಾಹ ಅಂತ ಹೇಳಿದ್ರೆ ಅನ್ಯರನ್ನ ಉಪಾಸನೆ ಮಾಡದೆ. ಅನನ್ಯಾಹ ಶಬ್ದಕ್ಕೆ ಅನ್ಯರನ್ನ ಉಪಾಸನೆ ಮಾಡದೆ ನನ್ನನ್ನು ಮಾತ್ರ ಮಾಂ ಚಿಂತಯಂತಸ್ಸಂತಹ ನನ್ನನ್ನು ಮಾತ್ರ ಚಿಂತನೆ ಮಾಡುವವರಾಗಿ ಯಾರು ಪರ್ಯುಪಾಸತೆ ಭಕ್ತಿಯಿಂದ ಉಪಾಸನೆಯನ್ನ ಮಾಡುತ್ತಾರೆಯೋ, ಅನ್ಯರನ್ನ ಉಪಾಸನೆ ಮಾಡದೆ ನನ್ನನ್ನು ಮಾತ್ರ ಯಾರು ಭಕ್ತಿಯಿಂದ ಉಪಾಸನೆಯನ್ನ ಮಾಡುತ್ತಾರೆಯೋ ತೇ ಆಯ್ತಾ, ತೇಷಾಂ ಅಂಥವರ ನಿತ್ಯಾಭಿಯುಕ್ತಾನಾಂ ನಿತ್ಯಂ ಅಭಿಯುಕ್ತಾಃ ನಿತ್ಯಾಭಿಯುಕ್ತಾಃ ತೇಷಾಂ ನಿತ್ಯಾಭಿಯುಕ್ತಾನಾಂ ಯಾವಾಗಲೂ ಕೂಡ ತೇಷಾಂ ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತಂದ. ಎಂಥವರ ಯೋಗಕ್ಷೇಮ? ಯಾವಾಗಲೂ ಮನಸ್ಸು, ವಾಕ್ ಮತ್ತು ಕಾಯ, ಶರೀರ ಇವನ್ನೇ ತ್ರಿಕರಣಗಳು ಅಂತ ಕರೀತಾರೆ ನೋಡ್ರಿ. ಮನಸ್ಸು, ಮಾತು ಮತ್ತು ನಮ್ಮ ಮೈ, ಈ ಮೂರರಿಂದ ಪರಮಾತ್ಮನನ್ನ ಯಾರು ಸೇವೆ ಮಾಡ್ತಾ ಇರ್ತಾರೆಯೋ ಅಂಥವರ ಅಂತ ಅರ್ಥ. ತೇಷಾಂ ಅಂಥವರ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ್ರೆ ಮನೋವಾಕ್ಕಾಯಗಳಿಂದ ಯಾರು ನಿರಂತರವಾಗಿ ನನ್ನನ್ನ ಸೇವೆ ಮಾಡ್ತಾ ಇರ್ತಾರೆಯೋ ಅಂಥವರ ಯೋಗಕ್ಷೇಮವನ್ನ ಅಹಂ ವಹಾಮಿ ನಾನು ವಹಿಸ್ತೇನೆ ಅಂತ ನಾವು ಹೇಳ್ತೇವೆ. ಮತ್ತೊಬ್ಬರ ಯೋಗಕ್ಷೇಮ ನಿನ್ನ ಯೋಗಕ್ಷೇಮ ಎಲ್ಲ ನಾನು ನೋಡ್ಕೊಳ್ತೇನೆ. ನಾವು ಹೇಳೋದಕ್ಕೂ ಕೃಷ್ಣ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಕೃಷ್ಣ ಹೇಳಿದರೆ ಸಮರ್ಥನಾಗಿದ್ದಾನವ, ಹೇಳಿದಂತೆ ಮಾಡೋ ತಾಕತ್ತಿದೆ ಕೃಷ್ಣ. ಹಾಗಾಗಿ ಎಲ್ಲರ ಯೋಗಕ್ಷೇಮವನ್ನು ನಾನು ಹೊರತೇನೆ, ವಹಾಮಿ ನಾನು ಹೊರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲರದ್ದೂ ಅಲ್ಲ, ಅವನಿಲ್ಲಿ ನೋಡ್ರಿ ಎಷ್ಟು ಸ್ವಾರಸ್ಯ ಇದೆ. ಎಲ್ಲರದ್ದೂ ಅಷ್ಟೆ, ಪಾಪಿಗಳೇ ಇರಲಿ ಪುಣ್ಯಾತ್ಮರೇ ಇರಲಿ ಎಲ್ಲ ಜೀವರು ಕೂಡ ಅವನ ಅಧೀನವೇ ಅಲ್ಲ. ಆದರೆ ವಹಾಮಿ ಇಂಥವರದ್ದು ಮಾತ್ರ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಅದರಲ್ಲೇನು ವಿಶೇಷ ಅಂತ ಹೇಳಿದ್ರೆ ಇಂಥವರ ಯೋಗಕ್ಷೇಮವನ್ನ ಅಂತ ಹೇಳಿದ್ರೆ ಅಂಥವರಿಗೆ ಯಾರು ಪಾಪಿಗಳೋ ಅಂಥವರಿಗೆ ಪರಿಪೂರ್ಣವಾದ ಫಲ ಸಿಗುವಂತೆ ಮಾಡೋದೇ ಇಲ್ಲ. ಇವರ ಯೋಗ್ಯತೆ ಇದ್ದಟ್ಟು ಸಿಗುವಂತೆ ಮಾಡ್ತಾನೆ, ಸಿಕ್ಕದ್ದನ್ನ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಇದು ವಿಶೇಷ. ಆದ್ರಿಂದ ಅಂಥವರ ಯೋಗ್ಯತೆಯನ್ನ ಯೋಗಕ್ಷೇಮವನ್ನ ನಾನು ಹೊರ್ತೇನೆ ಅಂತ ಕೃಷ್ಣ ಪರಮಾತ್ಮ ತಾನು ಪ್ರತಿಜ್ಞೆಯನ್ನ ಮಾಡಿದ. ಸರಿನಾ? ನಿರಂತರವಾಗಿ ಸ್ಮರಣೆ ಅಂತಂದ್ರೆ ಅದು ವಾಯುದೇವರು ಮಾತ್ರ ಸಾಧ್ಯ ಅಲ್ಲ. ನಿರಂತರ ಅಂದ್ರೆ ಹಾಗೇನೆ
ಸಾಧನೆಯಲ್ಲಿ ವ್ಯತ್ಯಾಸ ಇದ್ದೇ ಇದೆ. ಆಯ್ತಾ? ಈ ಎಂಥ ಯೋಗಿಗಳಾದರೂ ಕೂಡ, ಈ ವಿಶ್ವಾಮಿತ್ರರೇ ತಗೊಳ್ರಿ, ಸೌಭರಿ ಋಷಿಗಳನ್ನ ತಗೊಳ್ರಿ, ವಸಿಷ್ಠರನ್ನ ತಗೊಳ್ರಿ, ಅವರೆಲ್ಲ ಅಪರೋಕ್ಷ ಜ್ಞಾನಿಗಳಲ್ವಾ? ಅವರೆಲ್ಲ ನಿರಂತರ ಅಂದ್ರೆ ಏನ್ ಅರ್ಥ? ಮಾಡೋ ಕಾಲಕ್ಕೆ ಚೆನ್ನಾಗಿ ಮಾಡಿರ್ತಾರೆ, ಅದಕ್ಕೆ ಪ್ರಾರಬ್ಧಕ್ಕನುಗುಣವಾಗಿ ಲೋಕ ವ್ಯಾಪಾರವು ಅವರಲ್ಲಿ ಇದ್ದೇ ಇರುತ್ತೆ. ಹಾಗೆ ನಿರಂತರ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ರೆ, ಭಗವಂತ ಯಾರು ಹೀಗೆ ನಿರಂತರ ಚಿಂತನೆಯನ್ನ ಮಾಡ್ತಾ ಇರ್ತಾರೆಯೋ, ಮಾಡುವ ಕರ್ಮವನ್ನೆಲ್ಲ ಅದು ಭಗವತ್ ಪರವಾಗಿ ಮಾಡ್ತಾ ಇರ್ತಾರೆಯೋ, ವೇದಗಳನ್ನ ಯಾರು ಚೆನ್ನಾಗಿ ಅರ್ಥೈಸಿಕೊಂಡಿರ್ತಾರೆಯೋ, ಅಂಥವರ ಯೋಗಕ್ಷೇಮವನ್ನು ನಾನು ಹೊರುತ್ತೇನೆ ಅಂತ ಹೇಳಿ. ದಿನದ 24 ಗಂಟೆಯೂ ಕೂಡ ನಮಗೆ ಚಿಂತನೆ ಏನೇ ಮಾಡಿದ್ರು ಆ ಮಟ್ಟದಲ್ಲಿರುವವರಿಗೆ ಬೇರೆ ಆಲೋಚನೆಗಳು ಬರೋದೇ ಇಲ್ಲ. ದಿನದ 24 ಗಂಟೆಗಳಲ್ಲಿಯೂ ಕೂಡ ತಾವೇನು ಕರ್ಮ ಮಾಡುತ್ತಾರೆಯೋ ಎಲ್ಲ ಕರ್ಮಗಳು ಅದು ಭಗವತ್ ಪರವಾಗಿ ಇರುತ್ತವೆ, ಭಾಗವತರದ್ದು. ಸರಿನಾ? ಅದು ಇವಂದೇನ್ ಸ್ಪೆಷಾಲಿಟಿ? ಆ ಅಭಿಪ್ರಾಯ ನಿಮ್ದಿದೆ, ಆ ಅಭಿಪ್ರಾಯ ನಿಮ್ದಿದೆ ಅಲ್ವಾ? ಈ ಕೃಷ್ಣ ಏನು ಯಾರ್ದೋ ದುಡ್ಡು ಎಲ್ಲ ಬಂದು ಜಾತ್ರೆ ಅಂದಂಗೆ ಮತ್ತೊಬ್ರದ್ದು ಇಟ್ಕೊಂಡು ಇವನೇನು ಕೊಡೋದು? ಅಂದ್ರೆ ಅದಕ್ಕೆ ಸಿಂಪಲ್ ದೃಷ್ಟಾಂತ ಅಂದ್ರೆ ನಮ್ಮ ಬ್ಯಾಂಕಿನ ಅಕೌಂಟೇ ನಮಗ್ ದೃಷ್ಟಾಂತ ಅಲ್ವಾ? ನಾವು ಅಲ್ಲಿ ಹೋಗಂಗೆ ಜೋರ್ ಮಾಡಕ್ಕಾಗತ್ತೇನ? ನಮ್ ದುಡ್ಡು ಇಟ್ಕೊಂಡು ನೀ ಅವನ ಕೊಡಕ್ಕೆ ಜೋರ್ ಮಾಡ್ಲಿಕ್ಕೆ ಸಾಧ್ಯನಾ? ಒದ್ದೋಡಿಸ್ತಾನ ವಾಚ್ಮನ್ ತೆಗೆದು ಹೊರಗೆ ಹಾಕ್ತಾನ. ನಮ್ಮದೇ ಹೌದಪ್ಪ, ನಾವೇ ಸಂಪಾದನೆ ಮಾಡಿದ್ದು ಹೌದು, ಅವ್ನು ಕೊಟ್ರೆ ಉಂಟು ಹಾಗಂತ ಹೇಳಿ ನಾವು ಸಂಪಾದನೆ ಮಾಡಿದ ಹಣ ಅಂತ ಹೇಳಿ ಹೋಗಿ ನಾವು ಕೈ ಹಾಕಿ ತಗೊಳ್ಲಿಕ್ಕೆ ಸಾಧ್ಯವಾ? ಪೂರ್ಣ ನಮ್ಮ ಹಣ ನಾವು ಅಲ್ಲಿಗೆ ಹಾಕದ ಮೇಲೆ ಅದು ಅವ್ರ ಅಧೀನ ತಾನೆ, ಹೌದೋ ಇಲ್ಲ? ಅವ್ರು ಕೊಟ್ರೆ ತಗೊಳ್ಬೇಕು, ಇಲ್ಲ ಅಂದ್ರೆ ಇಲ್ಲ. ರಜೆ ಹಾಕಿದ್ರೆ ಇಲ್ಲ ಅಂತಾರೆ, ಹೆಚ್ಚಿಗೆ ಆದ್ರೆ ಇಲ್ಲ ಅಂತಾರೆ. ಎಷ್ಟು ನಮಗೆ ಯೋಗ್ಯತೆ ಇದೆಯೋ ಅಟ್ಟನ್ ಮಾತ್ರ ಕೊಡ್ತಾರೆ. 10 ಲಕ್ಷ ರೂಪಾಯಿ ಇದ್ರು ಒಟ್ಟಿಗೆ ಡ್ರಾ ಮಾಡ್ರಿ ನೋಡೋಣ, ಆಗೋದಿಲ್ಲ ಅಲ್ವಾ? ಹಾಗೆ ನಮ್ಮದೇ ಪುಣ್ಯ, ನಮ್ಮದೇ ಕರ್ಮಗಳು, ನಮ್ಮದೇ ಅದು ಹೌದು, ಆದರೆ ಅದೆಲ್ಲವೂ ಕೂಡ ಅವನ ಅಧೀನ. ಅದು ನಮ್ಮ ಕರ್ಮದ ಫಲಗಳು ಎಲ್ಲವೂ ಅವನ ಅಧೀನ. ಆಗಿರಬೇಕಾದ್ರೆ ಅವನು ಸ್ವತಂತ್ರ, ಆ ವಿಷಯದಲ್ಲಿ ಅವನು ಸ್ವತಂತ್ರ. ಅವನೇನು ಬೇಕಾದ್ರೂ ಮಾಡಬಹುದು, ಬೇಕಾದರೆ ಕೊಡಬಹುದು, ಬೇಡದಿದ್ರೆ ಬಿಡಬಹುದು, ಅವನ ಇಚ್ಛೆ. ಅದಕ್ಕೆ ತೇನ ವಿನ ತೃಣಮಪಿ ನ ಚಲತಿ. ಕೊಡ್ತಾರೆ ಅವ್ರಿಗೂ. ಈಗ ಈ ದುರ್ಯೋಧನಾದಿಗಳು ಕೂಡ ಸುಖವನ್ನು ಅನುಭವಿಸಿದ್ರೋ ಇಲ್ಲೋ? ಸುಖವನ್ನು ಅವರು ಕೂಡ ಅನುಭವಿಸ್ತಾರೆ. ದುಷ್ಟರು ಸುಖವನ್ನು ಅನುಭವಿಸ್ತಾರೆ, ಅವರಲ್ಲೂ ಕಿಂಚಿತ್ ಪುಣ್ಯ ವಿಶೇಷ ಇದ್ದೇ ಇರುತ್ತೆ. ಆ ಪುಣ್ಯ ವಿಶೇಷಕ್ಕೆ ಅನುಗುಣವಾಗಿ ಅವರಿಗೂ ಸುಖ ಕೊಡ್ತಾನೆ. ಆ ಸುಖದ ಹಿನ್ನೆಲೆಯಲ್ಲಿಯೂ ಕೂಡ ಮತ್ತೆ ಅವರು ಪಾಪ ಮಾಡುವಂತೆ ಮಾಡ್ತಾನೆ. ಅಯೋಗ್ಯರಿಗೆ ಇದೇ ಒಂದು ಅವರಿಗೆ ಆಗ್ತಕ್ಕಂಥದ್ದು. ಆಯ್ತಾ? ಅಲ್ಲ, ಇಲ್ಲಿದೆ ಬೇರೆಯಿಂದ ಭಾಗವತರಿಗೆ ಏನೇನು ಯೋಗ ಅಂದ್ರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ಆಯ್ತಾ? ಇದು ದುಷ್ಟರಿಗೆ ಆಗೋದಿಲ್ಲ. ಅವ್ರಿಗೆ ಏನು ಯೋಗ್ಯತೆ ಇದೆಯೋ ಅದು ಕೂಡ ಅವರಿಗೆ ಸಿಗೋದಿಲ್ಲ, ಅದು ಸಿಗದಂತೆ ಮಾಡುತ್ತಾನೆ ಭಗವಂತ. ಅಥವಾ ಸಿಕ್ಕಿದ್ದು ಕೂಡ ಕೈಗೆ ಬಂದಿದ್ದು ಬಾಯಿಗೆ ಬರೋದಿಲ್ಲ ಅಂತ ಮಾಡಿಬಿಡ್ತಾನೆ. ಇದೇ ಪಾಪಿಗಳಿಗೂ ಸಜ್ಜನರಿಗೂ ಭಾಗವತರಿಗೆ ಇರತಕ್ಕಂಥ ವ್ಯತ್ಯಾಸ. ನ ವಿದ್ಯತೆ. ಮುಂದೆ ಎಲ್ಲಿ ಬಿಡ್ತೀವೋ ಅಂತ ಹೆದರ್ಕೋಬೇಕಾಗ್ತದೆ. ಸತ್ಯ. ಮತ್ತೆ ಇಲ್ಲಿ ಯೋಗಕ್ಷೇಮ ಅದೇ ಹೇಳಿದ್ದು, ಅಷ್ಟು ದೃಢ ಬೇಕು ಅಂತ, ದಾರ್ಢ್ಯ ಬೇಕು ಅಂತ ಅರ್ಥ. ಅದಕ್ಕೆ ಏನೋ ನಾವು ಇಲ್ಲಿ ನಾವು ಹೊಡಿತಲ್ಲ, ಸೆಲ್ಯೂಟ್ ಹೊಡಿತೀವಿ, ದೇವ್ರಿಗೆ ನಮಸ್ಕಾರ ಮಾಡೋದು, ಸೆಲ್ಯೂಟ್ ಹೊಡೆಯೋದು, ಇದೆಲ್ಲ ಉಂಟು ನಮ್ಮಲ್ಲಿ. ರೋಡಲ್ಲಿ ಹೋಗ್ತಾ ಇರ್ತೀವಿ, ರೋಡಿಗೆ ಕಾಣೋ ಹಾಗೆ ಗರ್ಭಗುಡಿಯನ್ನು ಹಾಕಿರ್ತಾರೆ, ರಾರು ವೃಂದಾವನಗಳು ಕಾಣ್ತಾ ಇರ್ತವೆ, ಭಗವಂತನ ರೂಪ ದರ್ಶನ ಮಾಡ್ತಾ ಇರ್ತಾರೆ. ಹಿಂಗೆ ಕಣ್ಣು ಮುಟ್ಟು ತಲೆ ಬಗ್ಸೋದೇನು, ಕಣ್ಣು ಮಿಟುಕ್ಸೋದೇನು, ಸೆಲ್ಯೂಟ್ ಹೊಡೆಯೋದೇನು, ಇವೆಲ್ಲ ಉಂಟು. ಇವಕ್ಕೆಲ್ಲ ಏನು ಫಲ? ಏನು ಸಿಗಲ್ಲ. ದಾರ್ಢ್ಯ ಬೇಕು. ಆದರೂ ಭಗವಂತ ಕರುಣಾಳು, ಕಲಿಯುಗದಲ್ಲಿ ಇಷ್ಟಾದರೂ ಮಾಡ್ತಾನಲ್ಲ ಅಂತೇಳಿ ಅದಕ್ಕೂ ನಮಗ್ ಸುಖ ಕೊಡ್ತಾನೆ, ಅದಕ್ಕೂ ಪುಣ್ಯ ಕೊಡ್ತಾನೆ. ಹಾಗೆ
ನ ವಿದ್ಯತೆ ಅನ್ಯಃ ಚಿಂತ್ಯತ್ವೇನ. ಆಯ್ತಾ, ಅನನ್ಯ ಶಬ್ದಕ್ಕೆ ಅರ್ಥ ಬರಿತಾ ಇದ್ದಾರೆ. ನ ವಿದ್ಯತೆ ಅನ್ಯಃ, ಅನ್ಯ ಅಂದ್ರೆ ಏನು? ಚಿಂತ್ಯತ್ವೇನ ಅನ್ಯಃ. ಆಯ್ತಾ, ಅವನನ್ನ ಬಿಟ್ಟು ಬೇರೆಯವರನ್ನ ನಾನು ಚಿಂತನೆ ಮಾಡೋದಿಲ್ಲ ಅಂತ. ಆಯ್ತಾ, ಚಿಂತ್ಯತ್ವೇನ ಅನ್ಯಃ ನ ವಿದ್ಯತೆ ಯೇಷಾಂ ತೇ ಅನನ್ಯಾಃ. ಬಹುವ್ರೀಹಿ ಸಮಾಸವನ್ನ ಮಾಡಬೇಕು. ಅಂದ್ರೆ ಅದರ ಅಭಿಪ್ರಾಯ ಏನು? ಅನ್ಯದ ಅಚಿಂತಯಂತ ಸಂತಹ, ಬೇರೆಯವರನ್ನ ಬಿಟ್ಟು ಆಯ್ತಾ, ಮಾಂ ಚಿಂತಯಂತಹ, ಯಾರು ನನ್ನನ್ನು ಚಿಂತನೆ ಮಾಡ್ತಾ ಇರ್ತಾರೆಯೋ, ಯೇ ಜನಾಃ ಪರ್ಯುಪಾಸತೆ, ಮೂಲದಲ್ಲಿದೆ. ಏನದರ ಅಭಿಪ್ರಾಯ? ಭಕ್ತ್ಯುದ್ರೇಕೇಣ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ನಾಮ ನಿತ್ಯಂ ಅಭಿ ಅಂದ್ರೆ ಸರ್ವಸ್ಮಿನ್ ದೇಶೇ. ಸರ್ವಸ್ಮಿನ್ ದೇಶೇ ಅಂದ್ರೆ ಅಥವಾ ಶರೀರ ಇಂದ್ರಿಯ ಮನೋಭಿರ್ವ, ಶರೀರ ಇಂದ್ರಿಯ ಮನಸ್ಸು ಇವುಗಳ ಮೂಲಕವೂ ಆಯ್ತಾ, ಇವುಗಳಿಂದ ಕೂಡಿಕೊಂಡು ಯಾರು ಭಗವತ್ ಸೇವೋದ್ಯುಕ್ತಾನಾಂ ನಿತ್ಯಂ ತತ್ ಸ್ಮರಣವತಾಂ ಇತಿವಾ, ಯಾರು ಭಗವತ್ ಸೇವೆಯನ್ನು ಮಾಡುತ್ತಾ ಇರ್ತಾರೆಯೋ ಅಥವಾ ಯಾರು ಭಗವಂತನ ಸ್ಮರಣೆಯನ್ನ ಮಾಡುತ್ತಾ ಇರ್ತಾರೆಯೋ ಅಂಥವರ ಯೋಗಕ್ಷೇಮವನ್ನ, ಯೋಗಂಚ ಕ್ಷೇಮಶ್ಚ, ಆಯ್ತಾ, ಯೋಗಕ್ಷೇಮಂ, ಇಲ್ಲಿ ದ್ವಂದ್ವ ಸಮಾಸವು ಮಾಡಿದ್ದೇವೆ ನಾವು, ಅದಕ್ಕೆ ಏಕವದ್ಭಾವನೂ ಬಂತು, ನಪುಂಸಕಲಿಂಗವೂ ಬಂತು. ಯೋಗಕ್ಷೇಮಂ ಅಥವಾ ಯೋಗಸ್ಯ ಕ್ಷೇಮ, ಯೋಗಕ್ಷೇಮ, ಪ್ರಾಪ್ತವಾದದ್ದನ್ನ ಅಪ್ರಾಪ್ತವಾದದ್ದನ್ನ ಪ್ರಾಪ್ತಿಗೊಳಿಸಿ ಅದರ ಕ್ಷೇಮವನ್ನ ನೋಡಿಕೊಳ್ಳುತ್ತಾನೆ. ಅದೇ ಯೋಗಕ್ಷೇಮದ ಅರ್ಥ ಬಿಡಿಸಿದ್ರಲ್ಲಿ ರಾಯರು. ಅಪ್ರಾಪ್ತ ಪ್ರಾಪ್ತಿ ಯೋಗ ಮೋಕ್ಷ ರೂಪ ತಸ್ಯ ಕ್ಷೇಮ. ಕ್ಷೇಮ ನಾಮ ಅನಂತತ್ವಂ ವಹಾಮಿ, ಅವನಿಗೆ ಮೋಕ್ಷವನ್ನ ಕೊಟ್ಟು ಅನಂತ ಕಾಲದವರೆಗೆ ನಾನು ಅವನ ಜವಾಬ್ದಾರಿಯನ್ನ ನಾನು ನೋಡಿಕೊಳ್ಳುತ್ತೇನೆ ಅಂತ. ಅಹಂ ಅಪುನರಾವೃತ್ತಿ ಲಕ್ಷಣಂ ಪುರುಷಾರ್ಥಂ ದದಾಮಿ, ನಾನು ಪುನರಾವೃತ್ತಿ ಇಲ್ಲದ ಮೋಕ್ಷವನ್ನ ಅಂಥವರಿಗೆ ನಾನು ಕೊಡುತ್ತೇನೆ. ದದಾಮಿ ಇತ್ಯರ್ಥ. ಸರಿನಾ? ಸರಿ, ಇಲ್ಲಿಗೆ ಅರ್ಥ ಆಯ್ತು. ಇನ್ನ ಅರ್ಥವನ್ನ ಮುಂದಿನ ತರಗತಿಯಲ್ಲಿ ಮಾಡೋಣಂತೆ. ಆಯ್ತಾ? 10:45 ಒಂದು ಮೀಟಿಂಗ್ ಇದೆ, ಅದಕ್ಕೆ ಹೋಗ್ಲೇಬೇಕು. ಸ್ವಾಮಿಗಳ ಬರ್ತಾರೆ. ಶ್ರೀ ಹರಿಪ್ರಿಯತಾಂ. ಶ್ರೀ ಕೃಷ್ಣಾರ್ಪಣಮಸ್ತು. ಗುರುಗಳಿಗೆ ಅನಂತ ನಮಸ್ಕಾರ ಗುರುಗಳೇ. ಆಗ್ಬೋದು, ಸಂತೋಷ. ಇವತ್ತಿನ ಪಾಠ ಇಲ್ಲಿಗೆ ಮುಗಿದಿದೆ.